Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಶ್ರೀಮಂತ ನಾಟ್ಯ ಕಲೆಯನ್ನ ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಕುಳಿತುಕೊಂಡಲ್ಲೇ ತಕಧಿಮಿ ತಕಜಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್ BC ರೋಡ್, ಭಟ್ ಅಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಡೈಜಿ ವರ್ಲ್ಡ್ ನಟನಂಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಅನೇಕ ಸುತ್ತುಗಳ ಬಳಿಕ ಇದೀಗ ನಾವು ಮತ್ತೊಂದು ಹೊಸ ಸುತ್ತಿಗೆ ಅಣಿಯಾಗಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಪ್ರೀತಿಯ ತೀರ್ಪುಗಾರರನ್ನ ಸ್ವಾಗತಿಸುವ ಹೊತ್ತು. ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರಿನ ಮೂಲಕ ಅನೇಕ ವಿದ್ಯಾರ್ಥಿನಿಯರಿಗೆ ನೃತ್ಯ ಶಿಕ್ಷಣವನ್ನು ನೀಡ್ತಾ ಇರುವ ನಮ್ಮ ಪ್ರೀತಿಯ ತೀರ್ಪುಗಾರರು ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್ ಇವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮಗೆ ಈ ಸುತ್ತಿಗೆ ಪ್ರೀತಿಯ ಸ್ವಾಗತ. ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಇದರ ಗುರುಗಳಾಗಿರುವ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ಉಡುಪಿ ಇದರ ಗುರುಗಳು ವಿದುಷಿ ಶ್ರೀಮತಿ ವೀಣಾ ಸಾಮಗ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮಗೆ ಕೂಡ ಗೌರವದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವು ನೋಡ್ತಾ ಬಂದಿದ್ದೀರಿ, ಅನೇಕ ಸುತ್ತುಗಳನ್ನು ಈಗಾಗಲೇ ನಾವು ಸಾಗಿ ಬಂದಿದ್ದೇವೆ. ನಟನಮ್ಮಿನ ಆಡಿಷನ್ನಲ್ಲಿ 25 ಕಲಾವಿದರು ಆಯ್ಕೆಯಾಗಿ ಅವರ ನಟನಂ ಜರ್ನಿಯನ್ನು ಪ್ರಾರಂಭ ಮಾಡಿದರು. ಸೊ ಅನೇಕ ಸುತ್ತುಗಳು ಈಗಾಗಲೇ ನಡೆದಿದೆ. ಇಂದಿನ ಈ ಸುತ್ತಿನಲ್ಲಿ ನಮ್ಮ ಜೊತೆ ಇರುವ ಕಂಟೆಸ್ಟೆಂಟ್ಗಳ ಸಂಖ್ಯೆ 16. ಹೌದು, ಮತ್ತೊಂದು ವಿಶೇಷತೆ ನಾನಿಲ್ಲಿ ನೋಡ್ತಾ ಇದ್ದೇನೆ, ನೀವು ನೋಡ್ತಾ ಇರಬಹುದು. ಪ್ರತಿ ಸುತ್ತಿನಲ್ಲೂ ನಮ್ಮೆಲ್ಲ ಕಂಟೆಸ್ಟೆಂಟ್ಗಳು ಬೇರೆ ಬೇರೆ ಸಂಚಿಕೆಗಳ ಮುಖಾಂತರ ನಿಮ್ಮೆದುರು ಬರ್ತಾ ಇದ್ರು. ಆದರೆ ಇಲ್ಲಿ ಈ ಸುತ್ತಿನ ಅಷ್ಟು ಅಂದರೆ 16 ಕಂಟೆಸ್ಟೆಂಟ್ಗಳು ನಮ್ಮ ಜೊತೆ ಇದ್ದಾರೆ. ತುಂಬ ಚೆಂದಾಗಿ ರೆಡಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರನ್ನ ಒಟ್ಟಿಗೆ ನೋಡುವ ಸೌಭಾಗ್ಯ ನಮ್ಮದು ನಿಮ್ಮದು ಎಲ್ಲರದ್ದು ಸಾಗಿದೆ. ಆದರೆ ಇದಕ್ಕೆ ಕಾರಣ ಏನು? ರೋಹಿಣಿ ಮ್ಯಾಮ್, ಏನು ನಡೀತಾ ಉಂಟು ಇಲ್ಲಿ? ಇವತ್ತು 16 ಜನ ನಮಗೆ ಕಾಣಿಸ್ತಾ ಇದ್ದಾರೆ. ಹಿಂದಿನ ಸುತ್ತಲ್ಲಿ ಪ್ರತಿ ಸಂಚಿಕೆಗಳಲ್ಲಿ ಆ ಸ್ಪರ್ಧಿಗಳು ಬಂದು ಪ್ರಸ್ತುತಿ ಮಾಡಿಕೊಂಡು ಹೋಗ್ತಾ ಇದ್ರು. ಮತ್ತು ಪ್ರತಿ ಸಂಚಿಕೆಗಳಲ್ಲಿ ಯಾರು ವೀಕ್ ಪರ್ಫಾರ್ಮ್ ಕೊಡ್ತಾಯಿದ್ರು, ಕೊನೆಯ ಆ ಸುತ್ತಿನಲ್ಲಿ ಎಲಿಮಿನೇಟ್ ಆಗುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಇವತ್ತು 16 ಜನಗಳು ಕೂಡ ಎಲ್ಲ ಸಂಚಿಕೆಗಳಲ್ಲಿ ಉಪಸ್ಥಿತಿ ಇದ್ದುಕೊಂಡು ಕೊನೆಯಲ್ಲಿ ಸೆಮಿಫೈನಲಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನುವಂಥದ್ದೊಂದು ಕೌತುಕದಲ್ಲಿ ನಾವು ಇದ್ದೇವೆ, ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ. ಇದು ಒಂದು ಇವತ್ತಿನ ವಿಶೇಷತೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳಿದ ಮಾತಲ್ಲಿ ನಮಗೆ ಅರ್ಥ ಆಗ್ತದೆ ನಾವು ಫೈನಲ್ಸ್ಗೆ ತುಂಬ ಹತ್ತಿರ ಇದ್ದೇವೆ ಅಂತ. ಸೊ ಈ ಸ್ಟೇಜಲ್ಲಿ ಮತ್ತಷ್ಟು ಹಾಟ್ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಕಂಟೆಸ್ಟೆಂಟ್ಗಳು ಹೇಗೆ ತಯಾರಾಗಿ ಬರ್ತಾರೆ ಅದಕ್ಕೆ ಅಂತ ನೋಡುವ. ಈ ವೇದಿಕೆ ಈಗಾಗಲೇ ಅನೇಕ ನೃತ್ಯ ಬಂಧಗಳಿಗೆ ಸಾಕ್ಷಿಯಾಗಿದೆ. ಭರತನಾಟ್ಯದ ಒಂದೊಂದು ನೃತ್ಯ ಬಂಧವು ಒಂದಕ್ಕಿಂತ ಒಂದು ಅದ್ಭುತ, ಒಂದಕ್ಕಿಂತ ಒಂದು ವಿಶಿಷ್ಟ. ಈ ವೇದಿಕೆಯಲ್ಲಿ ಈಗಾಗಲೇ ನಾವು ವರ್ಣಗಳನ್ನು ನೋಡಿದ್ದೇವೆ, ದೇವರ ನಾಮಗಳನ್ನು ನೋಡಿದ್ದೇವೆ, ಹಾಗೆ ಶಬ್ದಂಗಳನ್ನು ಕೂಡ ನೋಡಿದ್ದೇವೆ. ಯುಗಳ ನೃತ್ಯಗಳ ಮೂಲಕ ಮತ್ತಷ್ಟು ವಿಶಿಷ್ಟವಾದ ನೃತ್ಯ ಪ್ರದರ್ಶನಗಳು ಕೂಡ ಈ ವೇದಿಕೆ ಮೇಲೆ ನಡೆದಿದೆ. ಹಾಗಾದರೆ ಈ ಸುತ್ತಿನ ಸ್ಪೆಷಲ್ ಟಾಸ್ಕ್ ಅಥವಾ ಈ ಸುತ್ತಿನ ಕಾನ್ಸೆಪ್ಟ್
ಏನಿರಬಹುದು ವೀಣಾ ಮ್ಯಾಮ್? ಈ ಸುತ್ತಲ್ಲಿ ಕೌತ್ವಂ ಅಥವಾ ಕವಿತ್ವ ಅಂತ ಒಂದು ನೃತ್ಯ ಬಂದ. ಇದೊಂದು ದೇವತಾ ಸ್ತುತಿ. ವಿಘ್ನ ವಿನಾಯಕನಾದ ಗಣೇಶ, ನಾಟ್ಯಾದಿ ದೇವತೆಯಾದ ನಟರಾಜ ಹಾಗೂ ಸರಸ್ವತಿ ದೇವರ ಸ್ತುತಿಯನ್ನು ಒಳಗೊಂಡಿರುವಂತಹ ನೃತ್ಯ ಬಂದ. ಇದರಲ್ಲಿ ವಿಶೇಷ ಏನಂದರೆ ಶೊಲ್ಕಟ್ಟು ಇರ್ತದೆ. ಆ ಶೊಲ್ಕಟ್ಟನ್ನು ಪುನಃ ರಾಗವಾಗಿ ಹಾಡಿ ಮತ್ತೆ ಆ ದೇವತಾ ಸ್ತುತಿಯನ್ನು ಹಾಡ್ತೇವೆ. ಇದೇ ಕವಿತ್ವಂ ಅಥವಾ ಕೌತ್ವಂನ ವಿಶೇಷತೆ. ಇದನ್ನು ಹೆಚ್ಚಾಗಿ ಪುಷ್ಪಾಂಜಲಿಯ ನಂತರ ನರ್ತಿಸುತ್ತೇವೆ. ಚಿದಂಬರ ಕೌತ್ವಂ, ನಟೇಶ ಕೌತ್ವಂ, ಷಣ್ಮುಖ ಕೌತ್ವಂ, ಕೃಷ್ಣ ಕೌತ್ವಂ, ಹೀಗೆ ಹಲವಾರು ಕೌತುಗಳು ಪ್ರಸಿದ್ಧಿಯಲ್ಲಿವೆ. ಈಗ ಇವತ್ತಿನ ಕಂಟೆಸ್ಟೆಂಟ್ಸ್ ಎಲ್ಲ ಯಾವುದೆಲ್ಲ ಕೌತುಕವನ್ನು ಮಾಡ್ತಾರೆ ಅಂತ ಕುತೂಹಲದಿಂದ ಕೌತುಕದಿಂದ ಕಾಯ್ತಾ ಇದ್ದೇವೆ. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಸುತ್ತಿನ ಟಾಸ್ಕ್ ಅಥವಾ ಚಾಲೆಂಜ್ ಅಂದರೆ ಕೌತ್ವಂ. ಸೊ ಮ್ಯಾಮ್ ಹೇಳಿದ ಹಾಗೆ ನಾವೆಲ್ಲರೂ ಕೌತುಕದಲ್ಲಿ ಕಾಯ್ತಾ ಇದ್ದೇವೆ. ಅದು ಒಬ್ರನ್ನೊಬ್ರನ್ನ ನೋಡುವಾಗ ಅಂತೂ ಕ್ಯೂರಿಯಾಸಿಟಿ ಮತ್ತು ಖುಷಿ, ಉತ್ಸಾಹ ಜಾಸ್ತಿ ಆಗ್ತದೆ. ಅಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಸಹ ಒಟ್ಟಿಗೆ. ಸೊ ಕಾಂಪಿಟೇಷನ್ ಹೀಗೆ ಸಾಕ್ತಾ ಇದೆ. ನೋಡ್ತಾ ಇರ್ಬೋದು ನಾವು ಫಸ್ಟ್ ಟು ಇವಾಗ ಕಂಟೆಸ್ಟೆಂಟ್ಸ್ ನಂಬರ್ ಕಮ್ಮಿ ಆಗಿರಬಹುದು, ಆದರೆ ಕಾಂಪಿಟೇಷನ್ ಅಂತೂ 3 ಪಟ್ಟು ಜಾಸ್ತಿ ಖಂಡಿತ ಆಗ್ತಾ ಇದೆ. ಪ್ರಮೋದ್ ಸರ್, ನೀವು ಹೇಳಬೇಕು ಹೇಗೆ ಕಾಂಪಿಟೇಷನ್ ನಡೀತಾ ಉಂಟು. ಆ್ಯಂಡ್ ನೀವು ಜಡ್ಜಸ್ ಆಲ್ರೆಡಿ ಹೇಳಿದ್ರಿ ಎಷ್ಟೋ ಜನರಿಗೆ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಉಂಟು ಅಂತ. ಸೊ ಅವರ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಯಾವ ರೀತಿಯಲ್ಲಿ ಈಗ ಜಾಸ್ತಿ ಇದೆ, ನೀವೇನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಹೇಗೆ ಸಾಗಿ ಬರ್ತಾ ಇದೆ? ಫೈನಲ್ಸ್ಗೆ ತುಂಬ ಹತ್ತಿರ ಇದ್ದೇವೆ ಸರ್. ಶ್ವೇತಾ, ಈ ಯಶಸ್ಸು ಎನ್ನುವುದು ಪ್ರಯತ್ನ ಎನ್ನುವ ಮೊಟ್ಟೆಯೊಳಗಿಂದ ಒಡೆದು ಬರೋ ಫಲವೇ ಯಶಸ್ಸು. ಆ ಯಶಸ್ಸಿಗೋಸ್ಕರ ಈ ಎಲ್ಲ ಮಕ್ಕಳು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಅವರ ಭಾಗ್ಯದ ಬಾಗಿಲು ತೆರೀಲಿಕ್ಕೆ ಸಮಯ ಹತ್ತಿರ ಬರ್ತಾ ಉಂಟು. ಮಕ್ಕಳೆಲ್ಲ ಬಹಳ ಪ್ರಯತ್ನ ಪಟ್ಟು ಈ ಸೆಮಿಫೈನಲ್ ತನಕ ಇನ್ನು ನೆಕ್ಸ್ಟ್ ರೌಂಡ್ ಅವರು ಸೆಮಿಫೈನಲ್ ಆ ಹಂತಕ್ಕೆ ಬಂದು ನಿಂತಿದ್ದಾರೆ. ಇನ್ನು ಮುಂದಿನ ಅವರ ದಾರಿ ಬಹಳ ಪ್ರಯತ್ನ ಪಡಬೇಕು ಆ ಯಶಸ್ಸನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ. ಭಾಗವಹಿಸಿದಂಥ ಎಲ್ಲ ಮಕ್ಕಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಭರತನಾಟ್ಯದ ಮಾರ್ಗ ಪದ್ಧತಿಯ ಪ್ರತಿಯೊಂದು ಹಂತವನ್ನು ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಬಹಳ ಅತ್ಯದ್ಭುತ ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ಮೂಡಿ ಬಂದಿದ್ದಾರೆ. ಇನ್ನು ಅವರ ಯಶಸ್ಸಿಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೇವೆ. ಯಾರೆಲ್ಲ ಬಹಳ ಅದ್ಭುತವಾಗಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಅವರಿಗೆ ಯಶಸ್ಸು ಈ ದೈಜಿ ವರ್ಲ್ಡಲ್ಲಿ ಆಗುವಂತಹ ನಟನಮ್ಮಲ್ಲಿ ಖಂಡಿತವಾಗಿ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಅವರ ಭಾಗ್ಯದ ಬಾಗಿಲನ್ನು ತೆರೆಯುವಂತಹ ಸಮಯ ಕೂಡ ಹತ್ತಿರ ಬರ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ಸರ್. 3 ತೀರ್ಪುಗಾರರ ಆಶೀರ್ವಾದ ಹಾಗೆ ಬೆಸ್ಟ್ ವಿಶಸ್ ನಮ್ಮೆಲ್ಲ ಈ ನಮ್ಮ ಕಂಟೆಸ್ಟೆಂಟ್ಗಳ ಮೇಲೆ, ಅವರ ಪರ್ಫಾರ್ಮೆನ್ಸ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಇನ್ನೂ ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಭರತನಾಟ್ಯ ನೋಡೋದಂದ್ರೆ ಒಂದು ಖುಷಿ, ಅದರಲ್ಲೂ ಕೌತ್ವಂ ಅಂದರೆ ಮತ್ತಷ್ಟು ಎಕ್ಸೈಟ್ಮೆಂಟ್. ಸೊ ಈಗ 16 ಕಂಟೆಸ್ಟೆಂಟ್ಗಳು ಒಬ್ಬರ ನಂತರ ಒಬ್ಬರು ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ. ಸೊ ಅವರ ಪರ್ಫಾರ್ಮೆನ್ಸನ್ನು ನೋಡಲಿಕ್ಕೆ ನಾನೆಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೇನೆ, ನೀವು ಕೂಡ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಿ. ಸೊ ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ಮೊದಲ ಕಂಟೆಸ್ಟೆಂಟ್ ಸಂಜನಾ ಸುವರ್ಣ, ಉಡುಪಿಯಿಂದ. ನಮಸ್ತೆ ಸಂಜನಾ. ನಮಸ್ತೆ ಅಕ್ಕ. ಹೇಗಿದ್ದೀರಿ? ಆರಾಮ್. ನೀವು ಹೇಗಿದ್ದೀರಿ? ಆರಾಮ್. ಸೊ ಇವತ್ತು ಈ ವೇದಿಕೆಯಲ್ಲಿ ಯಾವ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದೀರಿ? ಇವತ್ತು ನಾನು ದೇವಿ ಕೌತ್ವಮನ್ನು ಮಾಡ್ತಿದ್ದೇನೆ. ರಾಗ ಕರಹರ ಪ್ರಿಯದಲ್ಲಿದ್ದು, ತಾಳ ಆದಿತಾಳದಲ್ಲಿದೆ. ಈ ಸಂಚಿಕೆಯನ್ನು ದೇವಿ ಕೌತ್ವ ಮುಖಾಂತರ ನೀವು ಪ್ರಾರಂಭ ಮಾಡಲಿಕ್ಕಿದ್ದೀರಿ. ನಿಮಗೆ ಶುಭವಾಗಲಿ. ನಾವೆಲ್ಲರೂ ಕಾಯ್ತಾ ಇದ್ದೇವೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ತದ್ಧಟಿತ ಝಂ ತ ಝಂ ತಾಂ ತಾಂ ತತ್ತಿ ತಕ್ಕೆ ತತ್ತ ಧಣ್ಣ ತ ಝಂ ತ ಝಂ ಧಿಂ ಧಿಂ ಧಣ್ಣ ತಕ್ಕೆ ತತ್ತ ಝುಣ್ಣು ತ ಝಂ ತ ಝಂ ಧುಂ ಧುಂ ಝುಣ್ಣು ತಕ್ಕೆ ತತ್ತ ಧಿಮ್ಮಿ ತ ಝಂ ತ ಝಂ ನುಂ 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 ಧಿಮ್ಮಿ ತಕ್ಕೆ ತತ್ತ ಧಡ್ಡಿ ತಾಂ ತ ಧಣ್ಣ ತಾಂ ತ ಝಂ ತ ಧಿಂಗಿಣ್ಣ ತುಂ ತ ಧಿಂಗಿಣ್ಣ ತುಂ ಕಿಟ ತಕ ತರಿಕಿಟ ತುಂ ತಕ ತರಿಕಿಟ ತಕ ತುಂ ತಕ ತರಿಕಿಟ ತುಂ. ಓಂಕಾರ ರೂಪಿಣಿ ಶಿವಕಾಮ ಸುಂದರಿ ಶಂಕರಾರ್ಧಾಂಗಿಣಿ ಸಾಮಗಾನ ಪ್ರಿಯೆ ಪೀತಾಂಬರಾಲಂಕೃತೆ ಮೀನಲೋಚನಿ ಮಹಾಮಾಯೆ ಸರ್ವಮಂತ್ರ ಸ್ವರೂಪಿಣಿ. ಓಂಕಾರ ರೂಪಿಣಿ ಶಿವಕಾಮ ಸುಂದರಿ ಶಂಕರಾರ್ಧಾಂಗಿಣಿ ಸಾಮಗಾನ ಪ್ರಿಯೆ ಪೀತಾಂಬರಾಲಂಕೃತೆ
ಕೆಟ್ಟ ಧಿಂ ಧಿಂ ಧಣ್ಣ ಝಂ ತ ಧಣ್ಣ ಝಂ ಧಣ್ಣ ತಕ್ಕಿಟ್ಟ ತುಂ 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 ಝುಣ್ಣು ಝುಂ ತ ಝುಣ್ಣು ಝುಂ ತ ಝುಣ್ಣು ತಕ್ಕಿಟ್ಟ ನುಂ 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 ಧಿಮ್ಮಿ ಝಂ ತ ಧಿಮ್ಮಿ ಝಂ ತ ಧಿಮ್ಮಿ ತಕ್ಕಿಟ್ಟ ತಾಂ ತಾಂ ತದ್ದಿ ತರಿಗಿಟ ತಕ ಧಿಂ ಧಿಂ ಧಣ್ಣ ಧನ ಕಿಟ ತಕ ತುಂ ತುಂ ಝುಣ್ಣು ಝುಣ್ಣು ಕಿಟ ತಕ ನುಂ ನುಂ ಧಿಮ್ಮಿ ಧಿಮ್ಮಿ ಕಿಟ ತಕ ತತ್ತಿ ತಜ್ಜಂ ಧಣ್ಣ ತಜ್ಜಂ ಝುಣ್ಣು ತಜ್ಜಂ ಕಿಟ ತಕ ತರಿಗಿಟ ತಾಂ 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 ತಕ್ಕಿಟ ತಕ ತರಿಗಿಟ ತಾಂ ತಾಂ ತದ್ದಿಕ್ಕಿಟ ತಕ ತರಿಗಿಟ ತಾಂ ಶ್ರೀಕಾರ ರೂಪಿಣಿ ದುಷ್ಟ ಸಂಹಾರಿಣಿ ಸಿಂಹವಾಹಿನಿ ರುದ್ರ ರೂಪಿಣಿ ಚಾಮುಂಡಿ ಘೋರ ಮಹಿಷಾಸುರ ಮರ್ಧಿನಿ ಭೈರವಿ ಸಕಲ ಮುನಿಗಣ ಪೂಜಿತೆ ಸೌಮ್ಯ ರೂಪಿಣಿ ह्रीङ्काररूपिणि दुष्टसंहारिणि सिंहवाहिनि रुद्ररूपिणि चामुण्डि घोरमहिषासुरमर्दिनि भैरवि सकलमुनिगणपूजिते सौम्यरूपिणि ತತ್ತದ್ಧಿ ತಾಂ ತಾಂ ತತ ತದ್ಧಣ್ಣ ಧಿಂ ಧಿಂ ತತ ತಜ್ಜುಣ್ಣು ತುಂ ತುಂ ತತ ತದ್ಧಿಮ್ಮಿ ನುಂ ನುಂ ತತ ತದ್ಧದ್ದಿ ತಕ್ಕ ತದ್ಧಣ್ಣ ತ ತಜ್ಜುಣ್ಣು ತಕ್ಕ ತದ್ಧಿಮ್ಮಿ ತಾಂ 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 ತದ್ಧಿಂಗಿಣ್ಣ ತುಂ ತಕ ಧಿಂಗಿಣ್ಣ ತುಂ ಕೃತ ಧಿಂಗಿಣ್ಣ ತುಂ ಸರ್ವ ಅಲಂಕಾರ ಭೂಷಿಣಿ ಕಲ್ಯಾಣಿ ಭಕ್ತ ಜನ ಪೋಷಿಣಿ ಸೌಭಾಗ್ಯದಾಯಿನಿ ಗುರು ಪೂಜಿತೆ ಪಾಹಿ ಮಾಂ ಜ್ಞಾನದಾಯಿನಿ ನಮಸ್ತೆ ನಮಸ್ತೆ ಸದಾ ಲೋಕಪಾಲಿನಿ ನಮಸ್ತೆ ನಮಸ್ತೆ ಸದಾ ಲೋಕಪಾಲಿನಿ ನಮಸ್ತೆ ನಮಸ್ತೆ ಸದಾ ಲೋಕಪಾಲಿನಿ सर्वालङ्कारभूषिणी कल्याणी सर्वालङ्कारभूषिणी कल्याणी सर्वालङ्कारभूषिणी कल्याणी भक्तजनपोषिणी सौभाग्यदायिनी गुरुपूजिते पाहि मां ज्ञानदायिनी गुरुपूजिते पाहि मां ज्ञानदायिनी नमस्ते नमस्ते सदा लोकपालिनी गुरुपूजिते पाहि मां ज्ञानदायिनी 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 नमस्ते नमस्ते सदा लोकपालिनी सदा लोकपालिनी सदा लोकपालिनी ಸಂಜನಾ, ಸೆಮಿಫೈನಲ್ಸ್ ಹತ್ತಿರದಲ್ಲುಂಟು. ಸೊ ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸ್ ಅದಕ್ಕೆ ತುಂಬ ಮ್ಯಾಟರ್ ಆಗ್ತದೆ. ಹೌದು, ಹೇಗೆ ಅನ್ನಿಸ್ತಾ ಉಂಟು? ಹೇಗೆ ಪರ್ಫಾರ್ಮ್ ಮಾಡಿದ್ರಿ ಅಂತ ಅನ್ನಿಸ್ತದೆ? ತುಂಬ ಖುಷಿ ಆಯಿತು. ಅಂದರೆ ನೆಕ್ಸ್ಟ್ ಸೆಮಿಫಿನಾಲೆ ಏನು ಎಂತ ಅಂತ ಆಬ್ವಿಯಸ್ಲಿ ನರ್ವಸ್ನೆಸ್ ಇರ್ತದೆ. ಸೊ ತುಂಬ ಖುಷಿ ಆಯಿತು ಈ ಅವಕಾಶಕ್ಕೆ, ನಟ ನಮಗೆಲ್ಲ. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಸಿಗೆ ಹೇಗೆ ಅನ್ನಿಸ್ತು ಅಂತ ಕೇಳಿಕೊಂಡು ಬರುವ. ರೋಹಿಣಿ ಮ್ಯಾಮ್, ಹೇಗೆ ಇತ್ತು ಸಂಜನಾ ಅವರ ಇವತ್ತಿನ ಪ್ರಸ್ತುತಿ? ನಮಸ್ತೆ ಸಂಜನಾ. ನಮಸ್ತೆ ಮ್ಯಾಮ್. ದೇವಿ ಕೌತ್ವಂ ತುಂಬ ಸುಂದರವಾಗಿ ಪ್ರಸ್ತುತಿ ಮಾಡಿದ್ದೀರಿ. ನೀವು ಕಲ್ಯಾಣಿ ಅಂತ ಒಂದು ಅಲ್ಲಿ ತೋರಿಸಿದ್ರಿ, ಆ ಒಂದು ಭಾವ ಬಹಳ ಚೆಂದಾಗಿತ್ತು. ಅಂದರೆ ಕೆಲವಲ್ಲಿ ನೃತ್ಯ ಮಾಡುವಾಗ ರೌದ್ರ ಅಂತ ಹೇಳಿದರೆ ಟೂ ಮಚ್ ತೋರಿಸಿದ್ರು ಅದು ಚೆಂದ ಕಾಣೋದಿಲ್ಲ. ಆ ಹಾಡಿಗೆ ನಾವು ಹೇಗೆ ನ್ಯಾಯವನ್ನು ಒದಗಿಸಬೇಕು ಅದನ್ನು ಸ್ವಲ್ಪ ನಾವು ಗಮನಿಸಿಕೊಂಡು ನೃತ್ಯ ಪ್ರಸ್ತುತಿ ಮಾಡಿದರೆ ಅದು ಯಾವುದೇ ನೃತ್ಯ ಚಂದ ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಕಲ್ಯಾಣಿ ಅದು ಸಡನ್ ಕನೆಕ್ಟ್ ಆಗಿಬಿಟ್ಟಿತು. ಏನೋ ನಾವು ಸಹ ಏನೋ ಒಂದು ದೇವಿಯ ದರ್ಶನ ಆದಾಗೆ ಅನ್ನಿಸಿತು ಆ ಕಲ್ಯಾಣಿ ಅನ್ನುವಂಥ ಭಾವದಲ್ಲಿ. ಓವರಾಲು ತುಂಬ ಸುಂದರವಾದ ಪ್ರಸ್ತುತಿ. ಆದರೆ ನಿಮ್ಮ ಒಂದು ಮುಂದಿನ ನೀವೇನೋ ಅಂದರೆ ದಿನದಿಂದ ದಿನಕ್ಕೆ ನಾವು ಕಲಿತಾ ಇರೋದು, ಎಷ್ಟೇ ನಾವು ವರ್ಷಗಳ ಸಾಧನೆ ಮಾಡಿದರೂ ಪ್ರತಿಯೊಂದು ಪ್ರಸ್ತುತಿಯು ನಮಗೆ ಹೊಸತಾಗಿ ಇರ್ತದೆ. ಆ ಕಾರಣಕ್ಕಾಗಿ ಒಂದು ಕಡೆ ನೀವು ಶಕಟ ಮುದ್ರೆಯನ್ನು ತೋರಿಸಿದ್ರಿ ಇದು, ಆಮೇಲೆ ಮಹಿಷಾಸುರನ ಕೊಂಬು ತೋರಿಸಿದ್ರಲ್ಲ,
ಮುದ್ರೆಗಳು ಸರಿ ಇತ್ತು, ಆದರೆ ತೋರಿಸಿದ ಜಾಗೆ ಸ್ವಲ್ಪ ಆಚೆ ಈಚೆ ಆಯಿತು ಅಂತ ನನಗೆ ಅನಿಸಿತು. ಅಂದರೆ ಶಕಟ ತೋರಿಸುವಾಗ ಸ್ವಲ್ಪ ಅದು ಕಣ್ಣತ್ರವೇ ಇಟ್ಕೊಳ್ಳಿ, ಮಹಿಷಾಸುರ ಕೊಂಬು ತಲೆಯ ಮೇಲಕ್ಕೆ ಬರಲಿ, ಅದು ಒಂದು ಸ್ವಲ್ಪ ಗಮನಿಸಿಕೊಳ್ಳಿ. ಮತ್ತು ನಿಮ್ಮ ನೃತ್ಯ ಪ್ರಸ್ತುತಿ ಬಹಳ ಚೆನ್ನಾಗಿತ್ತು. ಸೆಮಿಫೈನಲಿಗೆ ನಾವು ಸಹ ಕಾಯ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಣಾ ಮ್ಯಾಮ್. ಸಂಜನಾ, ನಮಸ್ತೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಿ. ಕಾನ್ಫಿಡೆನ್ಸ್ ಕರೆಕ್ಟಾಗಿ ಕಾಣ್ತಾ ಇತ್ತು, ಯಾವುದೇ ಗಲಿಬಿಲಿ ಇಲ್ಲದೆ ನೀಟ್ ಪರ್ಫಾರ್ಮೆನ್ಸ್. ಮೇಡಮ್ ಹೇಳಿದಾಗೆ ಆ ಕಲ್ಯಾಣಿ ಅಂತ ಹೇಳುವಾಗ ಅದರ ಮೊದಲು ಮಹಿಷಾಸುರ ಮರ್ದಿನಿ ರೌದ್ರ ರೂಪ ಇದ್ದು ಆ ಕಲ್ಯಾಣಿ ಬರುವಾಗ ಕರೆಕ್ಟಾಗಿ ಯಾರೋ ಒಬ್ಬರು ಒಂದು ಸಲ ಕೇಳಿದರು, ದೇವಿ ಅಂದರೆ ಬರೀ ಸಿಟ್ಟನ್ನೇ ತೋರಿಸ್ತೀರಿ ಅಂತ. ಸಿಟ್ಟು ಅಂತಲ್ಲ, ಅದಕ್ಕೆ ಸರಿಯಾಗಿ ಆ ಕಲ್ಯಾಣಿ ಎಂಬ ಶಬ್ದಕ್ಕೆ ಆ ರಾಗಕ್ಕೆ ಸರಿಯಾಗಿ ನೀನು ನಿಂತದ್ದು ಸಹ ಚೆಂದ ಇತ್ತು. ತುಂಬ ಅಚ್ಚುಕಟ್ಟಾದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಸರ್. ಸಂಜನಾ, ನಮಸ್ತೆ ಸರ್. ಇಬ್ಬರು ಮ್ಯಾಮ್ ಹೇಳಿದಾಗೆ ಗಮನದಲ್ಲಿಟ್ಕೊಂಡು ಪ್ರತಿಯೊಂದು ಶಬ್ದಕೋಶಗಳಿರ್ತದಲ್ಲಿ ಅದನ್ನು ಬಹಳ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನು ಸಹ, ಯಾಕಂದರೆ ನೀನೊಂದು ಅದ್ಭುತ ಕಲಾವಿದೆ, ನನಗೆ ಗೊತ್ತುಂಟು ಕೂಡ. ನೀನು ಅದ್ಭುತವಾಗಿ ಪ್ರದರ್ಶನವನ್ನು ಮಾಡಿದಾಳೆ. ಇನ್ನೂ ನಿಮಗೆ ಟಫ್ ಆಗ್ತಾ ಬರೋದು. ಇನ್ನು ಕೇವಲ 2 ಹೆಜ್ಜೆ ನಿಮಗೆ, 1 ಹೆಜ್ಜೆ ದಾಟಿ. ಮತ್ತು ಏನಂದರೆ ನಾವು ಈಗ ದೇವಸ್ಥಾನದ ಒಳಗೆ ಹೋಗುವಾಗ ಪರಿವಾರ ದೇವರುಗಳಿರ್ತಾರೆ, ಎಲ್ಲರನ್ನು ನೋಡಿಕೊಂಡೆಲ್ಲ ಕೊನೆಗೆ ನಾವು ಮೂಲ ವಿಗ್ರಹವನ್ನು ದರ್ಶನ ಮಾಡುವಂಥ ಸಮಯ. ಹಾಗೆ ಇದು ಕೂಡ ನಟನಂ ಕೂಡ ಇನ್ನು ನಿಮಗೆ ಮೂಲ ದೇವರ ದರ್ಶನಕ್ಕೆ ಬಾಗಿಲು ತೆರೆಯುವಂಥ ಸಮಯ. ಆದ ಕಾರಣ ಪ್ರಯತ್ನ ತುಂಬ ಬೇಕು. ಇವತ್ತು ಮಾಡಿದಂಥದ್ದು ಚೆನ್ನಾಗಿ ಮೂಡಿ ಬಂತು. ನಿನ್ನ ಇವತ್ತು ಏನು ಪ್ರಸ್ತುತಿ ನೀನು ಮಾಡಿದೆ ಪ್ರತಿಯೊಂದು ಕೂಡ ಹಾಗೆ ಶಬ್ದಕೋಶ, ಮಹಿಷಾಸುರ ಮರ್ದಿನಿ ಅದೆಲ್ಲ ಬರುವಾಗ ಅದು ಆ ಒಂದು ರೀಚ್ ಆಗಬೇಕು. ಇದು ಹಾಡು ಹಾಗೆ ಉಂಟು, ಈ ರಾಗವೇ ಹಾಗೆ. ಹಾಡಿಗಿಂತಲೂ ನಮ್ಮ ಪರ್ಫಾರ್ಮೆನ್ಸ್ ಟಾಪ್ ಆಗಬೇಕು, ಆಗ ಇನ್ನೂ ಆ ಲೆವೆಲೇ ಬೇರೆ ಇರ್ತದೆ. ಇಲ್ಲಿ ಹಾಡು ಟಾಪ್ ಆಗಿದೆ, ಚೆನ್ನಾಗಿ ಬಂತು, ಪರ್ಫಾರ್ಮೆನ್ಸ್ ಆಗಿರ್ಬೋದು. ಹಾಡಿಗಿಂತಲೂ ನಮ್ಮ ಪರ್ಫಾರ್ಮೆನ್ಸ್ ಟಾಪ್ ಲೆವೆಲ್ ಆಗಬೇಕು. ನಮ್ಮನ್ನು ಲಿಫ್ಟ್ ಮಾಡಿದ ಹಾಡು, ಅದಕ್ಕಿಂತಲೂ ಸಹ ನಾವು ಎತ್ತರದ ಪರ್ಫಾರ್ಮೆನ್ಸ್ ಮಾಡಬೇಕು ಮುಂದಕ್ಕೆ. ಆಗ ನಾವು ಇನ್ನೂ ಟಾಪ್ ಲೆವೆಲಲ್ಲಿ ಬಂದು ರೀಚ್ ಆಗ್ತೇವೆ. ಆದ ಕಾರಣ ಇದನ್ನೊಂದು ಗಮನದಲ್ಲಿಟ್ಟುಕೊಂಡು ಮುಂದಿನ ಎಲ್ಲ ಸುತ್ತುಗಳಿಗೆ ಇನ್ನು 2 ಹೆಜ್ಜೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜಡ್ಜಸ್. ಸೊ ಕಳೆದ ಅನೇಕ ಸಂಚಿಕೆಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ಎಷ್ಟು ಮಾರ್ಕ್ಸ್ ಕೊಡ್ತಿದ್ರು ಅಂತ ನೀವೇ ನೋಡ್ತಿದ್ರಿ. ಆದರೆ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಉಂಟು. ಈಗ ಏನಿರಬಹುದು? ಮೇ ಬಿ ಅವರು ನೆಕ್ಸ್ಟ್ ಲಾಸ್ಟಿಗೆ ಹೇಳಬಹುದು. ಹಾಂ, ಅವರೀಗ ಮಾರ್ಕ್ಸ್ ಕೊಡ್ತಾರೆ, ಆದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಎಷ್ಟು ಅಂತ. ಸೊ ಅವರು ನಿಮ್ಮ ಪರ್ಫಾರ್ಮೆನ್ಸ್ಗೆ ಮಾರ್ಕ್ಸ್ ಬರೆದು ಅಲ್ಲಿ ಬಾಕ್ಸಲ್ಲಿ ಹೀಗೆ ಇಟ್ಟಿರ್ತಾರೆ. ಎಂಡಲ್ಲಿ ಅದು ರಿವೀಲ್ ಆಗ್ತದೆ. ಅದಾದಮೇಲೆ ಗೊತ್ತಾಗ್ತದೆ ಯಾರು ಸೆಮಿಫೈನಲ್ಸ್ಗೆ ಹೋಗ್ತಾರೆ ಅಂತ. ಸೊ ಜಡ್ಜಸ್, ಇವತ್ತು ಸಂಜನಾ ಮಾಡಿದ ಈ ಪ್ರಸ್ತುತಿಗೆ ನಿಮ್ಮ ಮಾರ್ಕ್ಸನ್ನು ಬರೆದು ನಟನಂ ಬಾಕ್ಸಲ್ಲಿ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಂಜನಾ ಅವರ ಇಂದಿನ ಪ್ರಸ್ತುತಿಗೆ ನಮ್ಮ ಜಡ್ಜಸ್ ಮಾರ್ಕ್ಸನ್ನು ಬರೆದು ನಟನಂ ಬಾಕ್ಸಲ್ಲಿ ಸೀಕ್ರೆಟ್ ಆಗಿ ಹಾಕಿ ಆಯಿತು. ಎಸ್. ಸೊ ಎಷ್ಟು ಮಾರ್ಕ್ಸ್ ಬಂದಿರ್ಬೋದು? ಗೊತ್ತಿಲ್ಲ. ಎಷ್ಟು ಮಾರ್ಕ್ಸ್ ಬೇಕು? ಮಾರ್ಕ್ಸ್ ಬೇಕು, ಆದರೆ ಗೊತ್ತಿಲ್ಲ ಎಷ್ಟು ಅಂತ. ಓಕೆ, ಸೊ ಮಾರ್ಕ್ಸ್ ಎಷ್ಟು ಸಿಕ್ಕಿದೆ, ನೀವು ಸೆಮಿಫೈನಲ್ಸ್ಗೆ ಹೋಗ್ತೀರಾ ಇಲ್ವಾ, ಇದೆಲ್ಲ ನೋಡಲಿಕ್ಕೆ ನಾವು ಸುತ್ತಿನ ಕೊನೆಯವರೆಗೆ ಕಾಯಬೇಕು. ಕಾಯ್ಬೋದಲ್ಲ? ಇಷ್ಟು ಸಮಯ ಕಾದಾಗಿದೆ, ಇನ್ನು ಅಷ್ಟು ಕಾಯ್ಲಿಕ್ಕೆ ಆಗೋದಿಲ್ವಾ? ಕರೆಕ್ಟ್. ಓಕೆ, ಸೊ ಕೊನೆಯಲ್ಲಿ ಸಿಗುವ. ಎಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಇದೀಗ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಯಶಸ್ ಭಟ್ ಕೊಣಾಜೆಯಿಂದ. ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಯಶಸ್. ನಮಸ್ತೆ. ನಮಸ್ತೆ. ಸೊ ಯಾವ ರೀತಿ ತಯಾರಾಗಿ ಬಂದಿದ್ದೀರಿ? ತಯಾರಾಗಿದ್ದೇನೆ, ನೋಡ್ಬೇಕು ಈಗ. ಟೆನ್ಷನ್ ಆಗ್ತಾ ಉಂಟು. ಯಶಸ್ಸನ್ನು ಟೆನ್ಷನ್ ಜೊತೆ ನಾವು ಸ್ವಲ್ಪ ಕಮ್ಮಿ ನೋಡಿದ್ದ ಅಂತ ಇದುವರೆಗೆ. ಸೊ ಲಾಸ್ಟ್ ಟೈಮ್ ಜಡ್ಜಸ್ ಎಲ್ಲ ಹೇಳಿದ್ರು, ಅದೆಲ್ಲ ನೆನ್ಪಿಟ್ಕೊಂಡು ಈ ಸಲ ಫುಲ್ ರೆಡಿಯಾಗಿ ಬಂದಿದ್ದೀರಿ. ಓಕೆ, ಸೊ ಯಾವ ಪ್ರಸ್ತುತಿ ಮಾಡಲಿಕ್ಕಿದ್ದೀರಿ? ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಇವತ್ತು ತ್ರಿಮಾತ ಕೌತುಕಂ ಅಂತ ಮಾಡ್ತಿದ್ದೇನೆ. ರಾಗಮಾಲಿಕೆ, ತಾಳ, ಆದಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. झण्ण किट्ट तटिकिट किट तक धीं तक्किट तकतां तक्कुडुतां धिक्कुडुतां तक्कुडु धिक्कुडु तक तटिकिट तक झण्ण किट्ट तरिकिट किट तक धीं
ತಕ್ಕಿಟ ತಗದಾಂ ತಕ್ಕುಡುತಾಂ ದಿಕ್ಕುಡುತಾಂ ತಕ್ಕುಡು ದಿಕ್ಕುಡು ತಗದರಿ ಕಿಟ ತಗ ಝಂಡು ಕಿಟ್ಟ ತರಿ ಕಿಟ ಕಿಟ ತಗದೀಂ ತಕ್ಕಿಟ ತಗದಾಂ ತಕ್ಕುಡುತಾಂ ದಿಕ್ಕುಡುತಾಂ ತಕ್ಕುಡು ದಿಕ್ಕುಡು ತಗದರಿ ಕಿಟ ತಗ ಝಂಡು ಕಿಟ್ಟ ತರಿ ಕಿಟ ಕಿಟ ತಗದೀಂ ತಕ್ಕಿಟ ತಗದಾಂ ತಕ್ಕುಡುತಾಂ ದಿಕ್ಕುಡುತಾಂ ತಕ್ಕುಡು ದಿಕ್ಕುಡು ತಗದರಿ ಕಿಟ ತಗ ತಾಂ ಧಿನ್ನ ತಕ ತಟಿ ಕಿಟ ತಕ ತಾಂ ಧುಣು ಕಿಟ ಕಿಟ ತಕ ತಾಂ ತಧಿನ್ನ ತಕ ತಟಿ ಕಿಟ ತಕ ತಾಂ ತಾದಿನ್ನ ತಗದರಿ ಕಿಟ ತಗ ತಾಂ ಜಣು ಜಣು ಕಿಟ ತಗ ತಾದಿನ್ನ ತಗದರಿ ಕಿಟ ತಗ ತಾಂ ತಾದಿನ್ನ ತಗದರಿ ಕಿಟ ತಗ ತಾಂ ಜಣು ಜಣು ಕಿಟ ತಗ ತಾದಿನ್ನ ತಗದರಿ ಕಿಟ ತಗ ತಾಂ ತಾದಿನ್ನ ತಗದರಿ ಕಿಟ ತಗ ತಾಂ ಜಣು ಜಣು ಕಿಟ ತಗ ತಾದಿನ್ನ ತಗದರಿ ಕಿಟ ತಗ ತಾಂ ಸರಿ ಗಮ ಸ್ವರಗಳ ವೀಣೆಲಿ ನುಡಿಸುತ್ತ ಸರಸತಿ ಜ್ಞಾನವ ಕರುಣಿಪಳೆ ಸರಿಸದೆ ಮನ ನಿಲ್ಲಿಸು ವಿದ್ಯಾಮಾತೆ ಸರಸಿಜ ಭವಸತಿ ಸರಸ್ವತಿಯೇ ಸರಿಗಮ ಸ್ವರಗಳ ವೀಣೆಲಿ ನುಡಿಸುತ್ತ ಸರಸದಿ ಜ್ಞಾನವ ಕರುಣಿಪಣೆ ಸರಿಸದೆ ಮನ ನಿಲ್ಲಿಸು ವಿದ್ಯಾಮಾತೆ ಸರಸಿಜ ಭವಸತಿ ಸರಸ್ವತಿಯೇ ತತ್ತಟಿ ಕಿಟ ತಕ ಧಿತ್ತಟಿ ಕಿಟ ತಕ ತಟ್ಟಿತ್ತ ಧಣ್ಣತ್ತ ಝುಣ್ಣುತ್ತ ಧಿಮ್ಮಿತ್ತ ತತ್ತಟಿ ಕಿಟ ತಕ ತಕ ಧಣ್ಣ ಕಿಟ ತಕ ತಟ್ಟಿತ್ತ ಧಣ್ಣತ್ತ ಝುಣ್ಣುತ್ತ ಧಿಮ್ಮಿತ್ತ ತತ್ತರಿ ಕಿಡ ತಗ ಧಿತ್ತರಿ ಕಿಡ ತಗ ತರಿತ ಧಣ್ಣತ ಜಣುತ ದಿಮಿತ ತತ್ತರಿ ಕಿಡ ತಗ ಧಿತ್ತರಿ ಕಿಡ ತಗ ತರಿತ ಧಣ್ಣತ ಜಣುತ ದಿಮಿತ ತತ್ತಿತಾಂ ತಧಣ್ಣತಾಂ ತಧಿಂಗಿಣತೋಂ 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 ಕಮಲ ಮುಖಿಯೇ ಕರ ಕಮಲದೊಳಗೆ ನೀ ಕಮಲವ ಪಿಡಿದಿಹ ಕಮಲಿನಿಯೇ ಕಮಲನಾಭ ಹೃತ್ ಕಮಲದಲ್ಲಿ ನಲಿವ ಕಮಲಾಕ್ಷಿ ಕಮಲ ಪದಯುಗಳೇ ಸಲಹು ಕಮಲ ಮುಖಿಗೆ ಕರ ಕಮಲದೊಳಗೆ ನೀ ಕಮಲವ ಪಿಡಿದಿಗ ಕಮಲಿನಿಯೇ ಕಮಲನಾಭ ಕಮಲದಲ್ಲಿ ನಲಿವ ಕಮಲಾಕ್ಷಿ ಕಮಲ ಪದಯುಗಳೇ ಸಲಹು ದೀಂ ತರಿತ ದೀಂ ತದೀಂ ತದೀಂ ದೀಂ ದೀಂ ತರಿರಿದ ತದೀಂ ತದೀಂ ದೀಂ ತರಿತ ದೀಂ ತದೀಂ ತದೀಂ ದೀಂ ದೀಂ ತರಿರಿದ ತದೀಂ ತದೀಂ ಧಿಂ ತಧಿಂ ತತಧಿಂ ತದ್ಧಿಂಗಿಣತೋಂ 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 ಮಹಿಷೂರಳೆ ಮಾತೆ ಮಹೇಶ್ವರಿ ಮಹಿಷಾಸುರ ಸಂಹಾರಿಣಿಯೇ ಮಹಿಪತಿ ಸೋದರಿ ಮಾಯಾರೂಪಿಣಿ ಮಹಿಮಾನ್ವಿತಳೆ ಸರ್ವಮಂಗಳೇ ತಾಮಸ ಕಳೆಯೂತ ಮನಮತಿ ಬೆಳಗಿಸು ತ್ರಿಮಾತ ಕೌತ್ವದಿ ಪದ ಕೆರಗುವೆನು ತತ್ತ ಕಿಟ ತಗ ಧಿಕ್ ಕಿಟ ತಗ ಕಿಟ ತಗ ತಾಂ ಕಿಟ ತಗ ತಾಂ ಕಿಟ ತಗ ತಾಂ ಕಿಟ ತಗ ತೈ ಕಿಟ ತಗ ತಾಂ ಕಿಟ ತಗ ತೈ ತಕ್ಕು ಧಿಕ್ಕು ತೋಂ ಕಿಟ ತಗ ತರಿ ಕಿಟ ತೋಂ ಕಿಟ ತಗ ತರಿ ಕಿಟ ತೋಂ ಕಿಟ ತಗ ತರಿ ಕಿಟ ತೋಂ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಅನಿಸುತ್ತೆ ಜಡ್ಜಸ್ ಹತ್ರ ಕೇಳೋದಕ್ಕೆ ಮೊದಲು ನಿಮಗೆ ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಸೊ ಪ್ರಾಕ್ಟೀಸ್ ಮಾಡಿ ಬಂದಿದ್ರಿ, ಸ್ಯಾಟಿಸ್ಫೈಡಾ? ಎಸ್. ಸೊ ಈಗ ಜಡ್ಜಸ್ಸಿಗೆ ಸ್ಯಾಟಿಸ್ಫೈಡ್ ಇದ್ದಾರಾ ಇಲ್ವಾ ಅಂತ ಜಡ್ಜಸ್ ಹತ್ರ ಕೇಳಿ ಬರುವ. ವೀಣಾ ಮ್ಯಾಮ್, ಹೇಗಿತ್ತು ಯಶಸ್ ಅವರ ಈ ಪ್ರಸ್ತುತಿ? ನಮಸ್ತೆ. ಯಶಸ್ ಭಟ್ ನಮಸ್ತೆ. ತುಂಬ ಚೆನ್ನಾಗಿ ರಂಗವನ್ನು ಫುಲ್ ಯೂಸ್ ಮಾಡ್ಕೊಂಡಿದ್ದೀರಿ. ಆ ಕೊರಿಯೋಗ್ರಫಿಗೆ ಸರಿಯಾಗಿ ಇಡೀ ರಂಗವನ್ನು ಪರಿಕ್ರಮಣ ಮಾಡಿ, ಮತ್ತು ನಿಮ್ಮ ಎಗರು ಮೆಟ್ಟಳು ತುಂಬ ಇಷ್ಟ ಆಯಿತು ನನಗೆ.
ಮತ್ತು ಒಂದು ಮೇಲ್ ಡ್ಯಾನ್ಸರ್ ಹೇಗೆ ಮಾಡಬೇಕು ಹಾಗೆ ನೃತ್ಯ ಮಾಡಿದ್ದೀರಿ. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ನಮಸ್ತೆ ಯಶಸ್. ನಮಸ್ತೆ. ನಿಮಗೆ ಹೇಗನ್ಸಿತ್ತು ಕೌತುಕ ಮಾಡಿ? ಖುಷಿ ಆಯಿತು. ಖುಷಿಯಾಯಿತು. ಮೊದಲ ಹಿಂದಿನ ಸುತ್ತುಗಳನ್ನು ಗಮನಿಸಿದರೆ ನನಗೂ ಸಹ ನಿಮ್ಮ ನೃತ್ಯದಲ್ಲಿ ಇನ್ನಷ್ಟು ಒಂದು ಸ್ಟೆಪ್ಸ್ ಮೇಲೆ ಹೋದಾಗೆ ನನಗೂ ಕಂಡು ಬಂತು ಇವತ್ತು. ಕೌತುಕ ಪ್ರಸ್ತುತಿ ತುಂಬ ಚೆನ್ನಾಗಿತ್ತು. ಟೆನ್ಷನಲ್ಲಿದ್ರಾ ನೀವು? ಸ್ಟಾರ್ಟಿಂಗ್ ಅದು ಯಾವತ್ತು ಬಾಯ್ಪಾಠ ನಮಗೆ. ಸರಿ, ಇರ್ತದೆ ಕಲಾವಿದರಿಗೆ ಪ್ರತಿಯೊಂದು ವೇದಿಕೆ ನಮಗೆ ಹೊಸದಾಗಿರ್ತದಲ್ಲ. ಒಂದು ಶ್ವೇತ, ನಾನೊಂದು ಹೇಳಬೇಕು. ಈ ನಟನಮ್ಮಿನ ಕೊನೆಯ ಘಟ್ಟದ ಹತ್ರ ನಾವು ಸಾಕ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮದು ಭರತನಾಟ್ಯದ ಪರೀಕ್ಷೆಗಳು ನಡೀತು ವೀಣಾ ಮೇಡಮ್. ಅಲ್ಲಿ ಒಂದು ಸ್ಟೂಡೆಂಟ್ ಕಾಸರಗೋಡು ಜಿಲ್ಲೆಯಿಂದ ಒಂದು ಸ್ಟೂಡೆಂಟ್ ಬಂದು ಮತ್ತು ಅವರ ತಾಯಿ ಸಹ ಇದ್ದರು. ಅವ್ರು ಹೇಳಿದರು, ನಾವು ನನಗೆ ಪರಿಚಯ ಇಲ್ಲ, ಅವರಾಗಿ ಬಂದು ನಟನಂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತೇವೆ, ಬಹಳ ಚೆನ್ನಾಗಿ ಬರ್ತಾ ಉಂಟು, ಮತ್ತು ಪ್ರತಿಯೊಂದು ಸ್ಪರ್ಧಿಗಳು ಕೂಡ ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡ್ತಾರೆ ಅಂದರೆ ನಟನಮಿನ ಬಗ್ಗೆ ತುಂಬ ಹೊಗಳಿದ್ರು. ಆಮೇಲೆ ಆ ಹುಡುಗಿ ಹೇಳಿದ್ಲು, ಆಕೆ ವಿದ್ವತ್ ಅಂತಿಮದ ಹುಡುಗಿ, ಅವಳು ಹೇಳಿದ್ಲು, ನಾನು ನಟನಮ್ಮನ್ನು ನೋಡಿ ನನ್ನಲ್ಲಿ ಎಷ್ಟೋ ನಾನು ಚೇಂಜಸ್ಗಳನ್ನು ತಂದು ಕೊಟ್ಟಿದ್ದೇನೆ ಅಂತೇಳಿ. ಇದಕ್ಕಿಂತ ಒಂದು ದೊಡ್ಡ ಯಶಸ್ಸು ನಮಗೆ ಬೇರೆ ಇಲ್ಲ ಅಂತ ಅನಿಸಿತು ನಮಗೆ. ಬಹಳ ಖುಷಿಯಾಯಿತು ನನಗೆ. ಇನ್ನು ಯಶಸ್ಸಿನ ಬಗ್ಗೆ ಹೇಳಬೇಕು ಅಂತಾದರೆ ನಿಮ್ಮ ಕೌತುಕ ತುಂಬ ಚೆನ್ನಾಗಿತ್ತು. ಎಂಡಿಂಗ್ ಆ ಮುಕ್ತಾಯಗಳು ತುಂಬ ರಭಸವಾಗಿ ನೀವೇ ಫೀಲ್ ಮಾಡಿಕೊಂಡ್ರಿ. ಇದು ಮುಖ್ಯವಾಗಿ ಬೇಕಾಗೋದು. ಅಂದರೆ ನೋಡುಗರನ್ನು ಹಿಡಿದಿಟ್ಟುಕೊಳ್ಳೋದು ಹೇಳಿದರೆ, ನಾವು ಆ ನೃತ್ಯವನ್ನು ಮಾಡುವ ಕಲಾವಿದರು ನಾವು ಫಸ್ಟಿಗೆ ಅನುಭವಿಸಬೇಕು. ನಮ್ಮಲ್ಲೇ ಅನುಭವ ಇಲ್ಲ, ನಮ್ಮಲ್ಲೇ ಫೀಲಿಂಗ್ ಇಲ್ಲ ಹೇಳಿದರೆ ಏನು ನಾವು ಯಾವ ಒಂದು ಪಾಕವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮಲ್ಲಿ ಕಂಡುಬಂತು. ಮತ್ತು ಒಂದು ಸ್ವಲ್ಪ ಪ್ರಾರಂಭದಲ್ಲಿ ವೀಣೆ ಒಂದು ನುಡಿಸೋದು ಮಾಡಿದರೆ, ಅದೇನೋ ನುಡಿಸುತ್ತಾ ಅಂತ ಒಂದು ಸೂಚಿ ಹಸ್ತ ತೋರಿಸಿದ್ರಲ್ಲ, ಅದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ವೀಣೆ ನುಡಿಸಿ ಕೇಳುದು. ಹಾಂ, ಅದು ಎಲ್ಲಿ ಬಂತು ಅಂತ ಹೇಳಿದರೆ, ಅದು ಮಾಡುವ ಒಂದು ಗಡಿಬಿಡಿಗೆ ಆಯ್ತೇನೋ ಗೊತ್ತಿಲ್ಲ, ಕೇಳುದು ಕಿವಿ ತಪ್ಪಿ ಕಣ್ಣತ್ರ ಬಂತು. ಅದೊಂದು ಗಮನಿಸಿಕೊಳ್ಳಿ. ಮತ್ತು ಸ್ವಲ್ಪ ಪ್ರಾರಂಭದಲ್ಲಿ ಅಡವುಗಳ ಫಿನಿಶಿಂಗ್ಸ್ ಅಂದರೆ ಹಸ್ತಮುದ್ರೆಗಳ ಆ ಮೂಮೆಂಟ್ ಇರ್ತದಲ್ಲ, ಅದರ ಫಿನಿಶಿಂಗ್ಸ್ ಅಷ್ಟು ಒಂದು ನೀಟ್ ಕಾಣಿಸ್ಲಿಲ್ಲ ಅಲ್ಲಿ. ಅಂದರೆ ಬೇರೆ ಮತ್ತೆ ಚೆಂದಾಗಿ ಕೊಂಡೋಯ್ತು. ಪ್ರಾರಂಭದಲ್ಲಿ ನೀವು ಹೇಳಿದ್ರಲ್ಲ ಮೊದಲೇ, ನಾನು ಸ್ವಲ್ಪ ಟೆನ್ಷನ್ ಆಯಿತು, ಗಡಿಬಿಡಿಯಲ್ಲಿದ್ದೆ ಅಂತೇಳಿ, ಅದರ ಪ್ರಭಾವವ ಏನೋ. ಓವರಾಲ್ ಚೆನ್ನಾಗಿತ್ತು. ಅದರ ಕಡೆಗೂ ಗಮನ ಕೊಡಿ. ಅಂದರೆ ಕಾಂಪಿಟೇಷನ್ ಹೇಳುವಾಗ ಇನ್ನು ನೀವು ಏನು ಚಂದ ಮಾಡಿದ್ದೀನಿ ಅಂತ ನಾವು ನೋಡೋದಿಲ್ಲ, ನಾವು ನೋಡುವಂಥದ್ದು ಏನು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ನೀವು ಅವಕಾಶವನ್ನು ಕೊಡದ ಹಾಗೆ ನಿಭಾಯಿಸಬೇಕು. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ಯಶಸ್. ನಮಸ್ತೆ. ವೀಣಾ ಮ್ಯಾಮ್ ಹೇಳಿದಾಗೆ ರಂಗವನ್ನು ಬಹಳ ಚೆನ್ನಾಗಿ ನೀನು ಯೂಸ್ ಮಾಡ್ಕೊಂಡಿದ್ದಿ, ಎಲ್ಲವನ್ನು ಕವರ್ ಮಾಡ್ಕೊಂಡಿದ್ದಿ, ಮತ್ತು ಕೆಲವು ಫೋಸಸ್ಗಳು ಚೆನ್ನಾಗಿ ಮೂಡಿ ಬಂತು. ರೋಹಿಣಿ ಮ್ಯಾಮ್ ಹೇಳಿದಾಗೆ ಕೂಡ ಅದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಮತ್ತು ಅದು ಇವತ್ತು ನಿನ್ನ ಪ್ರಸ್ತುತಿ ಓವರಾಲ್ ಇಸ್ ಟು ಗುಡ್, ಚೆನ್ನಾಗಿ ಮೂಡಿ ಬಂತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜಡ್ಜಸ್. ಸೊ ಜಡ್ಜಸ್ಸಿನ ಕಮೆಂಟ್ಸ್ ಕೇಳಿ ಆಯಿತು. ಆಗಲೇ ಹೇಳಿದ ಹಾಗೆ ಈಗ ಮಾರ್ಕ್ಸ್ ನೋಡುವ ಒಂದು ಭಾಗ್ಯ ಕಂಟೆಸ್ಟೆಂಟ್ಸ್ಗಳಿಗೆ ಇಲ್ಲ, ಆದರೆ ಮಾರ್ಕ್ಸ್ ಅಂತೂ ಖಂಡಿತ ಸಿಗ್ತದೆ. ಸೊ ಜಡ್ಜಸ್ ಪ್ಲೀಸ್ ಮಾರ್ಕ್ಸನ್ನು ಬರೆದು ಸೀಕ್ರೆಟಾಗಿ ನಮ್ಮ ನಟನಂ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ, ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಉಂಟು ಈ ಸಲ? ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಸಿಗ್ಬೋದು ಅಂತ ಅನ್ನಿಸ್ತದ? ಗೊತ್ತಿಲ್ಲ, ಲಾಸ್ಟಿಗೆ ನೋಡು, ಈಗಿನ ಟೆನ್ಷನ್ ಆಯಿತು ಜಾಸ್ತಿ. ಸೊ ಪಾಪ ಟೆನ್ಷನಲ್ಲಿ ಬಂದಿದ್ದರು. ಡಾನ್ಸ್ ನಮಗೆ ಟೆನ್ಷನನ್ನು ಮರೆಸುವಂಥದ್ದು. ಸೊ ಎಂಜಾಯ್ ಮಾಡಿ ಪರ್ಫಾರ್ಮ್ ಮಾಡಿದರು, ಬೇರೆಯವರಿಗಿದ್ದ ಟೆನ್ಷನನ್ನು ಸಹ ದೂರ ಮಾಡಿದರು. ಆದರೆ ನಾನಿಲ್ಲಿದ್ದೇನೆ, ಮತ್ತೊಮ್ಮೆ ಟೆನ್ಷನ್ ಕೊಟ್ಟು ನೆನಪು ಮಾಡಿಸಿ ಎಲ್ಲ. ಟೆನ್ಷನ್ ಮಾಡೋದು ಬೇಡ, ನೋಡುವ ಏನಾಗ್ತದೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, 2 ಪರ್ಫಾರ್ಮೆನ್ಸನ್ನು ಈಗಾಗಲೇ ನೋಡಿ ಆಗಿದೆ. ಸೊ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆ ಮೇಲೆ ಕರೆಯೋದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಈ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ಶ್ರೇಯಾ ಉಡುಪಿಯಿಂದ. ವೆಲ್ಕಮ್ ಶ್ರೇಯಾ, ಹೇಗಿದ್ದೀರಿ? ಹುಷಾರಿದ್ದೇನೆ, ನೀವು? ಸೂಪರ್. ಸೊ ಪ್ರತಿ ಸಲ ಈ ವೇದಿಕೆ ಮೇಲೆ ಬರುವಾಗ ವಾಯ್ಸ್ ಸ್ವಲ್ಪ 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 ಜಾಸ್ತಿ ಆಗ್ತಾ ಉಂಟು ಶ್ರೇಯಂದು. ಸೊ ಇನ್ನು ಮುಂದೆ ಹೋಗ್ತಾ ಸೆಲೆಕ್ಟ್ ಆದರೆ ನೋಡುವ, ಇನ್ನೂ ಸಹ ಜಾಸ್ತಿ ಇರಬೇಕು. ಎಂಡಲ್ಲಿ ಫುಲ್ ಜೋರಲ್ಲಿ ನಮಸ್ತೆ ಅಂತ ಹೇಳಬೇಕು. ಈಗಲೇ ಟ್ರೈ ಮಾಡ್ಬೋದಾ? ಸ್ವಲ್ಪ ಗಟ್ಟಿಯಲ್ಲಿ ಬೇಡವಾ? ಹುಷಾರಿಲ್ಲ. ಸೊ ಎಲ್ಲ ಎನರ್ಜಿಯನ್ನು ಅವರು ಪರ್ಫಾರ್ಮೆನ್ಸಿಗೋಸ್ಕರ ಇಟ್ಕೊಂಡಿದ್ದಾರೆ. ಸೊ ಯಾವ ರೀತಿ ತಯಾರಾಗಿ ಬಂದಿದ್ದೀರಿ? ಚೆನ್ನಾಗಿ ತಯಾರಾಗಿ ಬಂದಿದ್ದೇನೆ. ಚೆನ್ನಾಗಿ ತಯಾರಾಗಿ ಬಂದಿದ್ದೀರಿ, ಆದರೆ ಆರೋಗ್ಯ ಸ್ವಲ್ಪ ಕೈ ಕೊಡ್ತಾ ಇದೆ. ಆದರೆ ನಿಮ್ಮ ಬೆಸ್ಟನ್ನು ನೀವು ಕೊಡಲಿಕ್ಕೆ ರೆಡಿ ಆಗಿದ್ದೀರಿ. ಎಸ್. ಸೊ ಯಾವ ಪ್ರಸ್ತುತಿ ಮಾಡಲಿಕ್ಕೆ ಇದ್ದೀರಿ ಇವತ್ತು? ಕುಮಾರ ಕೌತ್ವಂ, ರಾಗಮಾಲಿಕ, ತಾಳ ಆದಿತಾಳ. ಓಕೆ, ಇದೀಗ ವೇದಿಕೆ ನಿಮ್ಮದು. ಆಲ್ ದಿ ಬೆಸ್ಟ್. ಶರವಣ ಭವ ಗುಹನೇ ಷಣ್ಮುಗ ಶರವಣನೇ ಜನ್ನತ್ತಕ್ಕು ಜಗದತ್ತರಿಗಿಡ ಕಿರ್ರಕ್ಕಿಟ ತಗ ತಗತಜ್ಜಂ ಜಗದಕ್ಕಿಟ ತಗ ಜಗದ ತಗದಿಗು ತಕ್ಕುಗು ದಿಕ್ಕುಗು ತಗತಜ್ಜಂ ಜನ್ನತ್ತಕ್ಕು ಜಗದತ್ತರಿಗಿಡ ಕಿರ್ರಕ್ಕಿಟ ತಗ ತಗತಜ್ಜಂ ಜಗದಕ್ಕಿಟ ತಗ ಜಗದ ತಗದಿಗು ತಕ್ಕುಗು ದಿಕ್ಕುಗು ತಗತಜ್ಜಂ ಜನ್ನತ್ತಕ್ಕು ಕಿರ್ರಕ್ಕಿಟ ತಗ ಜಗದ ತಗದಿಗು ತಕ್ಕುಗು ತರಿಗಿಡ ತದಿಂಗಿಣದು ತಗ ತದಿಂಗಿಣದು ತಗದಿಗು ತದಿಂಗಿಣದು ತಾ ತದಿಂಗಿಣದು ತಗ ತದಿಂಗಿಣದು ತಗತಿಕು ತದಿಂಗಿಣದು ತಾ തതിങ്കിണത്തു തക തതിങ്കിണത്തു തകത്തിക്കു തതിങ്കിണത്തു സരവണ പൂന്തടത്തിൽ ആറ് മതലയായി ഉദിത്തവനാം அரவணைத்தாள் கௌரி அவன் அருமுகனாய் சிரித்தான் சரவண பூத்தடத்தில் ஆறு மதலையாய் உதித்தவனா சரவண பூத்தடத்தில் ஆறு மதலையாய் உதித்தவனா அரவணைத்தாள் கௌரி அவன் அருமுகனாய் சிரித்தான் அரவணைத்தாள் கௌரி அவன் அருமுகனாய் சிரித்தான் சரவண பூத்தடத்தில் ஆறு மதலையாய் உதித்தவனாம் அரவணைத்தாள் கௌரி அவன் அருமுகனாய் சிரித்தான் சரவண பூத்தடத்தில் ஆறு மதலையாய் உதித்தவனாம் அரவணைத்தாள் கௌரி அவன் அருமுகனாய் சிரித்தான் சரவண பவகுஹனே ஷண்முக சரவணனே சரவண பவகுஹனே ஷண்முக சரவணனே தோ கிடதக தோ கிடதக தக்கும் திக்குத்தக தரிகிட 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 தக்கும் திகு தரிகிட தக்கும் திகு தரிகிட கும்
ದಿಗು ದರಿಗಿಟ ತತ್ತಿಕ್ಕಡದರಗಡದುಂ 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 கர மலர் வேலேந்தி கலாப மயில் மீது உறமகள் குஞ்சரியை அரவணைத்தான் வேலன் அபயக்கரம் தூக்கி ஆட்கொள்வான் முருகன் உபயபதம் சூட்டி உவந்தருள் செய்தான் கரமலர் வேலேந்தி கலாபமயில் மீது குறமகள் குஞ்சரியை அரவணைத்தான் வேலன் சரவண பவ குஹனே சண்முக சரவணனே சரவண பவ குஹனே சண்முக சரவணனே தக்கிட தக தரிக்கிட தக திக்கிட தக தரிக்கிட தக தாக்கு தீக்கு தத்தித்த தாக்கு தீக்கு தத்தித்த தஜம் 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 ததிகிட தஜம் ததிகிட தஜம் ததிகிட சரவண பவ குஹனே சண்முக சரவணனே சரவண பவ குஹனே சண்முக சரவணனே சரவண பவ குஹனே சூரனை வதம் செய்தான் செந்தூர் கடலில் கோயில் கொண்டான் கரமலர் வேலேந்தி நாளும் அடியவர்க்கு அருள் தந்தான் அடியவர்க்கு அருள் தந்தான் அடியவர்க்கு அருள் தந்தான் ಶ್ರೇಯಾ ಸುಸ್ತಾಗ್ತಾ ಉಂಟು ತುಂಬ. ಸೊ ಜಾಸ್ತಿ ನಿಲ್ಲಿಸೋದಿಲ್ಲ, ನೇರವಾಗಿ ಜಡ್ಜಸ್ ಹತ್ರ ಹೋಗುವ. ರೋಹಿಣಿ ಮ್ಯಾಮ್, ಹೇಗಿತ್ತು ಶ್ರೇಯಾ ಅವರ ಪ್ರಸ್ತುತಿ? ನಮಸ್ತೆ ಶ್ರೇಯಾ. ನಾವಿಷ್ಟು ಸಂಚಿಕೆಗಳನ್ನು ನೋಡ್ತಾ ಬಂದಿದ್ದೇವೆ. ಅಷ್ಟು ಸಂಚಿಕೆಗಳಲ್ಲಿ ನೀವು ಪ್ರಸ್ತುತಿಯನ್ನು ಮಾಡಿದ್ದೀರಿ, ವಿಶೇಷ ನೃತ್ಯ ಪ್ರಸ್ತುತಿ ಮಾಡಿದ್ದೀರಿ. ನನಗೆ ಮಾಡುವಾಗ ಅನಿಸಿತು, ಪ್ರಾರಂಭದಲ್ಲಿ ನೀವು ಆ ಒಂದು ಎನರ್ಜಿ ತಗೊಂಡು ಬಂದ್ರಿ. ನಾವು ಅದೇ ಮಾತಾಡಿಕೊಳ್ತಿದ್ದೆವು. ಸಡನ್ನಾಗಿ ಡ್ರಾಪ್ ಆಯಿತು ಏನು ಹೇಳುವಾಗ, ಅದೇ ಕ್ಲೂ ಕೊಟ್ಟಾಗಿದ್ದು ನಮಗೆ ಅಂದಾಜು ಆಯ್ತಾಗಲೇ ಏನೋ ಹುಷಾರಿಲ್ಲ ಅಂತೇಳಿ. ಅಂದರೆ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಕೇರ್ ಮಾಡುವಂಥ ಕಲಾವಿದೆಯರು ಅಲ್ಲ. ಮತ್ತು ನಿಮ್ಮ ಆಹಾರ್ಯ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಕೌತುಮಿನ ಹಾಡಿನ ನಿಮ್ಮ ಆಯ್ಕೆ ಸಹ ತುಂಬ ಚೆನ್ನಾಗಿತ್ತು. ಆ ಒಂದು ಭಕ್ತಿಯ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಯಿತು. ಮತ್ತು ನಿಮ್ಮ ನೃತ್ಯ ಪ್ರಸ್ತುತಿ ಚೆನ್ನಾಗಿತ್ತು. ಅದು ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ನಿಮಗೆ ಇವತ್ತು ತೊಡಕು ಉಂಟಾಯಿತು ಅಂತ ಕಾಣ್ತದೆ ನನಗೆ. ಮತ್ತು ಗೌರಿಯನ್ನು ಒಂದು ತೋರಿಸ್ತೀರಲ್ಲ ನೀವು, ಪಾರ್ವತಿಯ ಮಗ ಅಂತ ತೋರಿಸುವಲ್ಲಿ. ಸಾಮಾನ್ಯ ನಾವು ಗೌರಿಯನ್ನು ಅಂದರೆ ಪಾರ್ವತಿಯನ್ನು ತೋರಿಸುವಾಗ ಪಾರ್ವತಿ ಹಸ್ತವನ್ನೇ ತೋರಿಸ್ತೇವೆ. ಮತ್ತು ನೀವು ಅದರ ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ, ರಿಸರ್ಚ್ ಮಾಡಿ ಬೇರೆ ಹಸ್ತ ಮುದ್ರೆಯನ್ನು ಪ್ರಯೋಗ ಮಾಡಬಹುದಾ ಅಂತೇಳಿದರೆ, ನನಗೆ ಗೊತ್ತಿರುವ ಮಿತಿಯಲ್ಲಿ ಪಾರ್ವತಿ ಮುದ್ರೆಯನ್ನೇ ಹಿಡ್ಕೊಳ್ಳೋದು ಅಂತೇಳಿ ನನಗೆ ಗೊತ್ತಿರುವಂಥದ್ದು. ಸ್ವಲ್ಪ ಅದನ್ನು ನೋಡಿಕೊಳ್ಳಿ ಏನು ಅಂತೇಳಿ, ಅದನ್ನೇ ತಗೊಂಡು ಬಂದರೆ ಒಳ್ಳೆಯದು. ಮುಂದಿನ ನೀವು ಯಾವುದೇ ಒಂದು ನೃತ್ಯ ಪ್ರಸ್ತುತಿ ಮಾಡುವಾಗ ಅಥವಾ ನೀವು ಕೊರಿಯೋಗ್ರಫಿ ಮಾಡಿಕೊಳ್ಳುವಾಗ ಪಾರ್ವತಿ ಹಸ್ತವನ್ನೇ ಉಪಯೋಗಿಸಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಟ್ಟುಕೊಳ್ಳಿ. ಅಂದರೆ ದೇವತಾ ಹಸ್ತಗಳಲ್ಲಿ ಅದು ಪಾರ್ವತಿ ಹಸ್ತ ಅಂತಲೇ ಮೆನ್ಷನ್ ಆಗಿರುವ ಕಾರಣ. ಓವರಾಲ್ ಚೆನ್ನಾಗಿತ್ತು, ಒಳ್ಳೆಯದಾಗಲಿ. ಮುಂದಿನ ಸೆಮಿಫಿನಾಲೆಯಲ್ಲಿ ಕಾಣಲಿಕ್ಕೆ ನಾವು ಸಹ ಆಶಿಸ್ತೇವೆ. ದೇವರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಣಾ ಮ್ಯಾಮ್. ಕುಮಾರ ಕೌತುಮಲ ತುಂಬ ಚೆನ್ನಾಗಿ ಮಾಡಿದ್ದಿ. ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಹಾಡು ಸಹ ಚೆನ್ನಾಗಿತ್ತು. ಉತ್ತಮ ಪ್ರಸ್ತುತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್, ಹೇಗಿತ್ತು ಶ್ರೇಯಾ ಅವರ ಪ್ರಸ್ತುತಿ? ಶ್ರೇಯಾ, ರೋಹಿಣಿ ಮ್ಯಾಮ್ ಹೇಳಿದಾಗೆ ಫಸ್ಟ್ ಚೆನ್ನಾಗಿ ಮೂಡಿ ಬಂತು ನಿಂದು, ಚೆನ್ನಾಗಿ ಅದನ್ನು ನಿಭಾಯಿಸಿದೆ. ಮತ್ತು ನನಗೆ ಯಾಕೋ ಶಾಕ್ ಆಯಿತು, ಯಾಕೆ ಡ್ರಾಪ್ ಔಟ್ ಆಗ್ತಾ ಉಂಟು ಇವಳದು ಎನರ್ಜಿ ಅಂತ. ಸೊ ನನಗೆ ವಿಷಯ ಗೊತ್ತಾಯಿತು. ಮತ್ತು ಅದೊಂದು ಬದಿಗೆ ಇಡುವ. ಮತ್ತು ನಾನು ಈ ಮೊದಲು ಕೂಡ ಹೇಳಿದ್ದೇನೆ, ಈ ಅಡವ್ ಸೆಕ್ಷನಲ್ಲಿ ಸ್ಮೈಲಿಂಗ್ ಎಲ್ಲ ಚೆನ್ನಾಗಿ ಉಂಟು ನಿಂದು. ನೀನು ಇವತ್ತು ಚೆನ್ನಾಗಿ ಕಾಣ್ತಿದ್ದಿ ಕೂಡ. ರೋಹಿಣಿ ಮ್ಯಾಮ್ ಹೇಳಿದಾಗ ಡ್ರೆಸ್ ಕಾಸ್ಟ್ಯೂಮಲ್ಲಿ ಒಳ್ಳೆ ಅಟ್ರ್ಯಾಕ್ಷನ್ ಕಾಣ್ತಿದ್ದಿ. ಆನಂತರ ಈ ವೀರರಸ ಒಂದು ಏನೋ ಮಾಡಿದೆಯಲ್ಲ, ಅದು ಏನೋ ಇಟ್ಕೊಂಡು ಬರ್ದು
ಅಲ್ಲಿ ವೀರವೇ ಬರಬೇಕು. ಅದನ್ನು ವಾಕಿಂಗ್ ಏನು ತಗೊಂಡು ಬಂದೆಯಲ್ಲ, ಅಲ್ಲಿ ವೀರರಸವನ್ನೇ ನೀನು ತೋರಿಸ್ಬೇಕು. ಇದರ ಬಗ್ಗೆ ಗಮನ. ಕರುಣಾರಸ ಬರುವಾಗ ಸ್ಮೈಲ್ ಮಾಡಬಾರ್ದು. ಸೊ 2 ರಸಗಳು ಮಿಕ್ಸ್ ಆಗುತ್ತೆ ಅಲ್ಲಿ ಕರುಣ ಕಾಣ್ತದ, ಸ್ಮೈಲ್ ಕಾಣ್ತದ, ಗೊತ್ತಾಗುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ. ಮತ್ತು ಅಲ್ಲೇನೋ ರಾಕ್ಷಸರನ್ನು ಅಲ್ಲಿ ಸುದ ಸ್ಮೈಲ್ ಬಂತು, ಜಸ್ಟ್ ಕ್ಲೋಸ್ ಇತ್ತು, ಅದರ ಬಗ್ಗೆ ಸ್ವಲ್ಪ ಗಮನ. ಗೊತ್ತಾಯ್ತಾ? ಇದರ ಬಗ್ಗೆ ಸಣ್ಣ ಸಣ್ಣ ಗಮನಗಳನ್ನು ಕಟ್ಟಿದ್ರೆ ಇವತ್ತಿನ ಪ್ರೆಸೆಂಟೇಷನ್ ಚೆನ್ನಾಗಿ ಮೂಡಿ ಬಂದಿದೆ ಮಾತ್ರ. ಟು ಗುಡ್. ನೀನು ಒಳ್ಳೆಯ ಕಲಾವಿದೆ ಕೂಡ. ಆದ ಕಾರಣ ಏನೋ ಒಂದು ಹೆಲ್ತ್ ಇಶ್ಯೂದ ಕಾರಣ ಹಾಗೆ ಆಯಿತು ಏನೋ ಬಹುಶಃ. ಮುಂದಕ್ಕೆ ಆಲ್ ದ ಬೆಸ್ಟ್. ಓಕೆ, ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಡ್ಜಸ್. ಸೊ ಶ್ರೇಯಾ ಅವರ ಇವತ್ತಿನ ಪರ್ಫಾರ್ಮೆನ್ಸಿಗೆ ನೀವು ಮಾರ್ಕ್ಸನ್ನು ಬರೆದು ಸೀಕ್ರೆಟಾಗಿ ನಟನ ಬಾಕ್ಸಲ್ಲಿ ಹಾಕಿ, ಆ್ಯಂಡ್ ನೀವು ಒಳ್ಳೆ ರೆಸ್ಟ್ ತಗೊಳ್ಳಿ, ಆಮೇಲೆ ಮತ್ತೆ ಸಿಗುವ. ಆಲ್ ದಿ ಬೆಸ್ಟ್. ಮುಂದಿನ ಪರ್ಫಾರ್ಮೆನ್ಸ್ಗಾಗಿ ವೇದಿಕೆ ಮೇಲೆ ಸ್ವಾಗತಿಸೋಣ ಶ್ರಮ್ಯಾ ಕಲ್ಲಡ್ಕ. ನಮಸ್ತೆ. ನಮಸ್ತೆ. ಹೇಗೆ ತಯಾರಾಗಿ ಬಂದಿದ್ದೀರಿ? ಸೊ ಈ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್. ಈ ಪರ್ಫಾರ್ಮೆನ್ಸ್ಗೆ ಸಿಗುವ ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಅದು ಡಿಸೈಡ್ ಮಾಡ್ತದೆ ನೀವು ನೆಕ್ಸ್ಟ್ ಸೆಮಿ ಫಿನಾಲೆಗೆ ಹೋಗ್ತೀರಾ ಇಲ್ವಾ ಅಂತ. ಸೊ ಯಾವ ಪ್ರಸ್ತುತಿ ಮಾಡಲಿಕ್ಕೆ ಇದ್ದೀರಿ? ವಿನಾಯಕ ಕವಿತ್ವಂ, ರಾಗ ಹಂಸ ಧ್ವನಿ, ತಾಳ ಆದಿತಾಳ, ರಚನೆ ನಾರಾವ್ಯ ಕವಿ. ಆಲ್ ದಿ ಬೆಸ್ಟ್. ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಝಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ರಿಕ್ಕಿಟ ತಕ ಝಂ ತರಿಕಿಟ ತಕ ಝಳುಕಿಟ ತಕ ತಕ್ಕುಂದಾ ದಿಕ್ಕುಂದಾ ತಾರಿ ತಕ್ಕಿಟ ತಕ ಝಂ ತರಿಕ್ಕಿಟ ತಕ ಝಂ ತರಿಕಿಟ ತಕ ಝಳುಕಿಟ ತಕ ತದ್ದಿನ್ನಂ ತರಿನಂ ತರಿಕಿಟ ತಕ ದಿನನಂ ತರಿನಂ ತರಿಕಿಟ ತಕ ತಾ 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 ತೈ ತಕ ತಾ 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 ತೈ ತಾ ತಾ ತೈ ತಕ ತಾ ತೈ ಝನು ತಾ ತೈ ತಜಂ ತಜಂ ತದ್ದಿತ್ತದಿಗಿಣತುಂ ತಜಂ ತಜಂ ತದ್ದಿತ್ತದಿಗಿಣತುಂ ತಜಂ ತಜಂ ತದ್ದಿತ್ತದಿಗಿಣತುಂ ಧೀನು ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧೀನು ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧಿಮ್ಮಿ ಹತ್ತ ಹತ್ತ ಧಿಮ್ಮಿ ತಾರು ತದ್ರಿತ್ತ ಗಿಣ್ಣ ತದ್ರಿತ್ತ ಧಣ್ಣತ್ತ ಝಣ್ಣತ್ತ ಧಿಮ್ಮಿತ್ತ ಧೀಮ್ ಕಿಟ ತಕತಾಂ ಕಿಟ ತಕತಾಂ ಕಿಟ ತಕತೈನ್ ಹತ್ತ ತಾಂ ವರ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ವಿ ಕುಜೆ ಕುಜೆ ಝಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ
ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂಕಿಟ ತಕ ನಮ್ಕಿಟ ತಕ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತದ್ದಿ ಕುಜೆ ಕುಜೆ ಝಂ ತಕ್ಕ ನಂ ಕಿಣ ಕರುಣ ಚೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತತ್ತೋಂತರತ ಗಿಣ್ಣ ತಕ್ಕ ದಿಗಿಣ್ಣ ತೊಂ ದಿತ್ತೋಂತರತ ಗಿಣ್ಣ ತಕ್ಕ ದಿಗಿಣ್ಣ ತೊಂ ತಜಂ 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 ತದಿತಾ ಆಂ ತಾಂ ತಾಂ ದಿತ್ ತರಿಗಿಡದ ತಜಂ 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 ತದಿತಾ ಆಂ ತಾಂ ತಾಂ ದಿತ್ ತರಿಗಿಡದ ತಜಂ 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 ತದಿತಾ ಆಂ ತಾಂ ತಾಂ ದಿತ್ ತರಿಗಿಡದ ತಜಂ 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 ತದಿತಾ ಆಂ ತಾಂ ತಾಂ ದಿತ್ ತರಿಗಿಡದ ತಜಂ 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 ತದಿತಾ ಆಂ ತಾಂ ತಾಂ ದಿತ್ ತರಿಗಿಡದಗ ಝಂ ತರಿಗಿಡದಗ ಝಂ ತರಿಗಿಡದಗ ಝಂ. ಶ್ರಮ್ಯ ವಿನಾಯಕ ಕೌತ್ವವನ್ನು ಮಾಡಿದ್ರಿ, ಹೇಗೆ ಅನ್ನಿಸ್ತು? ಕಾಂಪಿಟೇಷನ್ ಟಫ್ ಆಗ್ತಾ ಇದೆ, ಅದರ ಬಗ್ಗೆ ಹೇಗೆ ನಿಮ್ಮ ತಯಾರಿ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗೆ ತಯಾರಿ ಮಾಡ್ತಾ ಇದ್ದೀರಿ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಜಡ್ಜಸ್ಸೇ ಮಾತಾಡಲಿ ಅಲ್ಲ. ಓಕೆ, ಸೊ ಪ್ರಮೋದ್ ಸರ್, ಹೇಗಿತ್ತು ಶ್ರಮ್ಯ ಅವರ ಪರ್ಫಾರ್ಮೆನ್ಸ್? ಶ್ರಮ್ಯ, ಇವತ್ತಿನ ನಿನ್ನ ಓವರಾಲ್ ಪರ್ಫಾರ್ಮೆನ್ಸ್ ನೋಡಿದರೆ ಸ್ಟ್ಯಾಮಿನಾ ತುಂಬ ಡ್ರಾಪ್ ಔಟ್ ಆಗಿದೆ. ಸೊ ಇಂಪ್ರೂವ್ ಮಾಡಬೇಕು. ಮೊದಲಿದೆಲ್ಲ ಲಾಸ್ಟ್ ಎಪಿಸೋಡ್ ತುಂಬ ಚೆನ್ನಾಗಿ ನಿಭಾಯಿಸಿದಿರಿ, ಚೆನ್ನಾಗಿ ಬಟ್ ಅಭಿನಯದಲ್ಲಿ ಸಹ ಚೇಂಜಸ್ ಸ್ವಲ್ಪ ಮಾಡಬೇಕು. ಮತ್ತು ದಿದಿತೆಯಲ್ಲಿ ಸ್ಪಷ್ಟತೆ, ದಿದಿತೆ ದೆನ್ ಜಾರಡವಲ್ ಅಲ್ಲಿ ಮಾಡುವಾಗ ಅದು ಸ್ಟ್ಯಾಮಿನಾ ಡ್ರಾಪ್ ಆದ ಕಾರಣ ಹಾಗೆ ಆಯಿತು ಅಂತ ಅನಿಸ್ತದೆ. ಕೆಲವೆಲ್ಲ ಸಂಗತಿಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ನೆಕ್ಸ್ಟ್ ರೌಂಡಿಗೆ, ಯಾಕೆಂದರೆ ಇನ್ನು ಟಫ್ ಆಗ್ತಾ ಹೋಗೋದು ರೌಂಡ್ಸ್ಗಳು. ಸೊ ಸ್ಟೇಜ್ ಯೂಸ್ ಮಾಡುವಂಥದ್ದು ಎಲ್ಲ ನಮಗೆ ಇಲ್ಲಿ ನೋಟೆಡ್ ಆಗ್ತದೆ ಅದಾ. ಅದರ್ವೈಸ್ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಣಾ ಮ್ಯಾಮ್. ಶ್ರಮ್ಯ, ಚೆನ್ನಾಗಿ ಮಾಡಿದಿ. ಶಾಯಕ ಹಸ್ತ ಹೇಗೆ ಹಿಡ್ದದ್ದು ಅಂತ ತೋರಿಸಮ್ಮ. ಶಾಯಕ ವರ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರಿ ಕುಜೆ ಕುಜ ಮತ್ತು ಕರುಣ ಚೂಡ್ ಶಾಯಕ ಅಂದರೆ ಪಾಶಹಸ್ತ ಬರಬೇಕು, ಆಯಿತಾ? ನೋಡ್ಕೊಳ್ಳಿ ಇನ್ನು ಮುಂದೆ. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ನಮಸ್ತೆ ಶ್ರಮ್ಯ. ನಮಸ್ತೆ. ಇಬ್ಬರು ಜಡ್ಜಸ್ಗಳು ಏನೆಲ್ಲ ಕ್ವಾಲಿಟಿಗಳನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಿಕೊಳ್ಳಬೇಕು. ಯಾಕಂದರೆ ಪ್ರತಿಯೊಂದು ಸಂಚಿಕೆಗಳಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಏನೋ ಒಂದು ಅವರ ಅನುಭವವನ್ನು ಹೇಳ್ತಾರೆ, ಅದನ್ನು ನಾವು ಅಳವಡಿಸಿಕೊಳ್ಳೋದು ತುಂಬ ಮ್ಯಾಟ್ರ್ ಆಗ್ತದೆ. ಯಥಾ ಪ್ರಕಾರ ಹಾಗೆ ಬರೋದು, ಏನಾದರೂ ಚೇಂಜಸ್ ಆಗಿಕೊಳ್ಬೇಕು, ಕಲಿತುಕೊಂಡು ಮತ್ತೆ ಒಂದು ಅದರಲ್ಲಿ ಮತ್ತೆ ಮತ್ತೆ ಮುಂದೆ ಹೋಗುವತ್ತ ಕಡೆ ಗಮನ ಹರಿಸಬೇಕು. ಪ್ರಮೋದ್ ಸರ್ ಹೇಳಿದ್ದು ಅಷ್ಟು ನಂದು ಸಹ ಅದಕ್ಕೆ ಸಹಮತ. ಯಾಕಂದರೆ ನನಗೆ ಎನರ್ಜಿ ಏನೂ ಕಾಣಲಿಲ್ಲ, ಮತ್ತು ಅಲ್ಲ ಅದರ ಶೊಲ್ಕಟ್ಟು ಜೊತೆಗಳು ಬಹಳ ಚೆನ್ನಾಗಿತ್ತು. ಅದಕ್ಕೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ಆ ಜೊತೆಗಳು ಏನು ಕಾಣಿಸಿಕೊಳ್ಳೇ ಇಲ್ಲ. ಇದು ಯಾವತ್ತೂ ಬರಬಾರ್ದು ಇದರ ಕಡೆಗೆ. ಯಾಕಂದರೆ ನಟನಮ್ಮಿನ ಕಾರ್ಯಕ್ರಮ, ಈ ಒಂದು ನಟನ ಮುಗ್ದ ಮೇಲೆ ನೀವು ಪ್ರಸ್ತುತಿ ಮಾಡ್ತೀರಿ, ನೃತ್ಯವನ್ನು ಕಲಿತೀರಿ, ಬೇರೆ ಕಾರ್ಯಕ್ರಮಗಳನ್ನು ಕೊಡ್ತೀರಿ. ಆಗ ಕಲಿತುಕೊಂಡು ಅದನ್ನು ಮತ್ತೆ ಮತ್ತೆ ಸಾಧಿಸಿಕೊಳ್ಬೇಕೇ ಹೊರತು ಯಥಾ ನಿಂತ ನೀರಾಗಬಾರ್ದು. ಈ ಒಂದು ಮೆಸೇಜನ್ನು ಗಂಭೀರವಾಗಿ ತೆಗೆದುಕೊಳ್ಳೇಬೇಕು. ಇಲ್ಲಿಂದ ನಮ್ಮ ಮೂವರ ಕಡೆಯಿಂದ ಇದು ಒಂದು ಸಲಹೆ ಅಂತಲೇ ತಿಳಿದುಕೊಳ್ಬೇಕು, ಗಂಭೀರವಾಗಿ ಪರಿಗಣಿಸಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಜಡ್ಜಸ್ ಕಡೆಯಿಂದ ಒಂದಷ್ಟು ಕರೆಕ್ಷನ್ಸ್ ಆ್ಯಂಡ್ ಸಲಹೆ, ಹಾಗೆ ಸ್ವಲ್ಪ ವಾರ್ನಿಂಗ್ ಕೂಡ ಹೌದು. ಯಾಕೆಂದರೆ ಫೈನಲ್ಸ್ ಹತ್ತಿರ ಇದೆ, ಕಾಂಪಿಟೇಷನ್ ಆಗಲೇ ಹೇಳಿದಾಗೆ ಟಫ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಅವರು ಹೇಳಿರುವ ಕರೆಕ್ಷನ್ಸನ್ನು ವೆರಿ ಸೀರಿಯಸ್ಲಿ ನಾವು ತಗೊಂಡು ಪರ್ಫಾರ್ಮ್ ಮಾಡಲೇಬೇಕು. ಆ್ಯಂಡ್ ಮ್ಯಾಮ್ ಮತ್ತೊಂದು ಹೇಳಿದರು, ಇಂಪ್ರೂವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕೆಂದರೆ ಈ ಕಾಂಪಿಟೇಷನಲ್ಲಿ ವಿನ್ನರ್ ಒಬ್ಬರೇ ಇರಬಹುದು, ಆದರೆ ಪ್ರತಿ ಸಂಚಿಕೆಯಲ್ಲಿ ಇಂಪ್ರೂವ್ ಆಗ್ತಾ ಹೋಗುವುದು, ಐ ಥಿಂಕ್ ಅದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ನ ಗೆಲುವು ಆಗ್ತದೆ. ಸೊ ಅವರು ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಜಡ್ಜಸ್ ಇವತ್ತಿನ ಪರ್ಫಾರ್ಮೆನ್ಸ್ಗೆ ಸೀಕ್ರೆಟ್ ಮಾರ್ಕ್ಸನ್ನು ಕೊಡಿ.
ಓಕೆ, ಸೊ ಮುಂದೆ ಏನಾಗ್ತದೆ ಅಂತ ನೋಡಲಿಕ್ಕೆ ಕೊನೆಯವರೆಗೆ ಕಾಯಬೇಕು. ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಈ ಸುತ್ತಿನ ಕೆಲವು ಕಂಟೆಸ್ಟೆಂಟ್ಗಳು ಈಗಾಗಲೇ ಪರ್ಫಾರ್ಮ್ ಮಾಡಿ ಆಯಿತು, ಅವರು ಮಾರ್ಕ್ಸ್ ಕೂಡ ಪಡೆದುಕೊಂಡಾಯಿತು, ಕರೆಕ್ಷನ್ಸ್ ಕೂಡ ಕೇಳಿ ಆಯಿತು. ಸೊ ಈ ಸುತ್ತಿನ ಮುಂದುವರಿದ ಭಾಗ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಸೊ ಅಲ್ಲಿವರೆಗೆ ನಾವು ಕಾಯ್ತೇವೆ, ನೀವೆಲ್ಲರೂ ಕೂಡ ಕಾಯಬೇಕು. ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್ BC ರೋಡ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. ತಕ್ಕಿಡ ತಗದಾಂ ತಕ್ಕುಡುತಾಂ ದಿಕ್ಕುಡುತಾಂ ತಕ್ಕುಡು ದಿಕ್ಕುಡು ತಗದರಿಗಿಡ ತಗ ತಾಂ ಧಿನ್ನ ತಕ ತರಿಕಿಟ ತಕ ತಾಂ ಧುಣುಕಿಟ ಕಿಟ ತಕ ತಾಂ ತಧಿನ್ನ ತಕ ತರಿಕಿಟ ತಕ ತಾಂ ತಾದಿನ್ನ ತಗದರಿಗಿಡ ತಗದಾಂ ಜಣು ಜಣು ಗಿಡ ತಗದಾಂ ತದಿನ್ನ ತಗದರಿಗಿಡ ತಗದಾಂ ತಾದಿನ್ನ ತಗದರಿಗಿಡ ತಗದಾಂ ಜಣು ಜಣು ಗಿಡ ತಗದಾಂ ತದಿನ್ನ ತಗದರಿಗಿಡ ತಗದಾಂ ತಾದಿನ್ನ तां तकिट झं धीं तकिट झं धीरं